ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಂಬರ್ 4 ಕನ್ನಡದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಂಬರ್ 4 ಇದರಲ್ಲಿರೋ 20 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವೆಶ್ಚನ್ ನೋಡಿ. ಫಸ್ಟ್ ಕ್ವೆಶ್ಚನ್ ಏನು ಕೊಟ್ಟಿದ್ದಾನೆ ಅಂದರೆ ಎರಡು ನಂಬರ್ ಕೊಟ್ಟಿದ್ದಾನೆ. ಎರಡು ನಂಬರ್ ಕೊಟ್ಬಿಟ್ಟು ಒಂದು ಎಲ್ ಸಿ ಎಮ್ ಕೊಟ್ಟಿದ್ದಾನೆ. ಎಲ್ ಸಿ ಎಮ್ ಅಥವಾ ಕನ್ನಡದಲ್ಲಿ ಲಾಸಹ ಕೊಟ್ಬಿಟ್ಟು ಮಾಸಾಹ ಅಥವಾ ಎಚ್ ಸಿ ಎಫ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ನೋಡಿ, ಎರಡು ನಂಬರು ಒಂದು ಎಲ್ ಸಿ ಎಮ್ ಅಥವಾ ಒಂದು ಎಚ್ ಸಿ ಎಫ್ ಏನಾರು ಕೊಟ್ಟರೆ ಅದು ನೋಡಿದ ತಕ್ಷಣ ಈ ರೀತಿ ಫಾರ್ಮುಲಾ ಬರ್ಕೋಬೇಕು. ಆಯಿತಾ? ಈ ರೀತಿ ಫಾರ್ಮುಲಾ ಬರ್ಕೊಳ್ಳಿ. ಅವೆರಡು ನಂಬರ್ ಕೊಟ್ಟಿದ್ದೀನಲ್ಲ, ಅವೆರಡು ನಂಬರ್ನ ಇಲ್ಲಿ ಬರ್ಕೊಳ್ಳಿ. ಏನಿದೆ ನಂಬರು 42, ಇದೇನಿದೆ 63 ಇದೆ. ಆಯಿತಾ? ಮತ್ತು ಎಲ್ ಸಿ ಎಮ್ ಕೊಟ್ಟಿದ್ದಾನೆ. ಈ ಕ್ವಶನಲ್ಲಿ ಎಲ್ ಸಿ ಎಮ್ ಕೊಟ್ಟಿದ್ದಾನೆ. ಅದೇನಿದೆ 126. ಕನ್ನಡದಲ್ಲಿ ಲಾಸ. ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕಂತೆ. ಮಾಸ ಅಥವಾ ಎಚ್ ಸಿ ಎಫ್ನ ಫೈಂಡ್ ಔಟ್ ಮಾಡಿ. ನೋಡಿ, ಎಚ್ ಸಿ ಎಫ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಇರಲಿ. 42 × 63 ಡಿವೈಡೆಡ್ ಬೈ 126. ಆಯಿತಾ? ಇದನ್ನ ಸಾಲ್ವ್ ಮಾಡಿ. ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಎಚ್ ಸಿ ಎಫ್ 21 ಬರುತ್ತೆ. ಎಚ್ ಸಿ ಎಫ್ 21 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಇದರಲ್ಲಿ ಯಾವುದೋ ಒಂದು ರಾಂಗ್ ನಂಬರ್ ಇದೆ, ಯಾವುದೋ ಒಂದು ತಪ್ಪಾದ ಅಂಕಿದೆ, ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ಫಸ್ಟ್ ಸಾಮಾನ್ಯವಾಗಿ ಏನು ಮಾಡಿ, ಅಡಿಷನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನು, ಡಿವಿಷನ್ ಅದನ್ನು ಚೆಕ್ ಮಾಡಿ. ಎರಡು ನಂಬರ್ ಮಧ್ಯೆ ಈ 4 ಮೆಥಡ್ನ ಯೂಸ್ ಮಾಡಿ ಚೆಕ್ ಮಾಡಿ. ಯಾವ್ದಾರ ಒಂದು ಪ್ಯಾಟರ್ನ್ ಗೊತ್ತಾಗುತ್ತೆ. ಅದು ಯಾವ ಪ್ಯಾಟರ್ನ್ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡಿ. ನಾನು ಫಸ್ಟು ಮೈನಸ್ ಯೂಸ್ ಮಾಡ್ತೀನಿ. ಸಾಮಾನ್ಯವಾಗಿ ನಾನು ಯೂಸ್ ಮಾಡೋದೇ ಫಸ್ಟು ಮೈನಸ್. ಆಯಿತಾ? 6ರಿಂದ 1 ಕಳೆದ್ರೆ ಏನಾಗುತ್ತೆ? 5 ಬರುತ್ತೆ. ಇಲ್ಲಿ ಮೈನಸ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಏನು ರಿಲೇಷನ್ ಇದೆ? 6 1s 6 1s 6 5s 6 1 6 5. ಆಯಿತಾ? ಇಲ್ಲಿಂದ ಇಲ್ಲಿಗೆ 5 ಬಂದಿದೆ. ನಂಬರ್ ಸೇಮ್ ಬರ್ತಾಯಿತ್ತು. ಇಲ್ಲೇನು ಮಾಡಿದ್ದೀನಿ? ಡಿವಿಷನ್ ಯೂಸ್ ಮಾಡಿದ್ದೀನಿ. ಆಯಿತಾ? ನೆಕ್ಸ್ಟು 30ರಿಂದ 35. 30ರಿಂದ 35 ಮೈನಸ್ ಮಾಡಿ. ಇದರಿಂದ ಇದನ್ನು ಮೈನಸ್ ಮಾಡಿ. 5 ಬಂದಿದೆ. ಇಲ್ಲಿ ಮೈನಸ್ ಯೂಸ್ ಮಾಡಿದ್ದೀನಿ. ಆಯಿತಾ? ನೆಕ್ಸ್ಟು 175/35 ಮಾಡಿ. 5 ಬರುತ್ತೆ ಆನ್ಸರ್. ಆಯಿತಾ? 5 ಬರುತ್ತೆ. ಇಲ್ಲೇನು ಮಾಡಿದ್ದೀನಿ? ಡಿವಿಷನ್ ಮಾಡಿದ್ದೀನಿ. ನೆಕ್ಸ್ಟು 180ಯಿಂದ 175ನ ಮೈನಸ್ ಮಾಡಿ. ಮೈನಸ್ ಮಾಡಿದ್ರೆ ಏನು ಬರುತ್ತೆ? 5 ಬರುತ್ತೆ. ಇಲ್ಲೇನು ಮಾಡಿದ್ದೀನಿ? ಮೈನಸ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, 905ಯಿಂದ 180ನ ಡಿವೈಡ್ ಮಾಡಿ. ನಿಮಗೆ ಆನ್ಸರ್ ಬರೋಲ್ಲ. ನಿಮಗೆ 5 ಬರೋಲ್ಲ. 5 ಬರಬೇಕು ಅಂದರೆ ಏನು ಮಾಡಬೇಕು? ಇದು 0 ಇರಬೇಕು. ನಿಮಗೆ ಇದು 0 ಇರಬೇಕು. ಆಯಿತಾ? 0 0 ಕ್ಯಾನ್ಸಲ್ ಆಗುತ್ತೆ. 18 1 18 5 ಬರುತ್ತೆ. ಸೊ ಈ ನಂಬರ್ ರಾಂಗ್ ಇದೆ. ನಿಮಗೆ ಈ ನಂಬರ್ ರಾಂಗ್ ಇದೆ. ಆಯಿತಾ? ಈ ನಂಬರ್ ರಾಂಗ್ ಇದೆ. 905 ಬದಲು 900 ಬರಬೇಕಿತ್ತು. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಅಂತ ಮಾರ್ಕ್ ಮಾಡಿ. ಆನ್ಸರ್ ಎ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ 5 ವಸ್ತುಗಳ ಮಾರಿದ ಬೆಲೆ, 5 ವಸ್ತುಗಳ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 2 ವಸ್ತುಗಳ ಕೊಂಡ ಬೆಲೆ. ಆಯಿತಾ? 2 ವಸ್ತುಗಳ ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಸೆಂಟೆನ್ಸಲ್ಲಿ ಇದೇ ಕೊಟ್ಟಿರೋದು. 5 ವಸ್ತುಗಳ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 2 ವಸ್ತುಗಳ ಕಾಸ್ಟ್ ಪ್ರೈಸ್. ಫಸ್ಟ್ ಸೆಂಟೆನ್ಸಲ್ಲಿ ಈ ಥರ ಕೊಟ್ಟಿದ್ದಾನೆ. ಆಯಿತಾ? ಕೊಟ್ಬಿಟ್ಟು ಏನು ಕೇಳಿದ್ದಾನೆ? ಇದರಲ್ಲಿ ಪರ್ಸೆಂಟೇಜ್ ಲಾಸ್ ಕೇಳಿದ್ದಾನೆ. ಪರ್ಸೆಂಟೇಜ್ ಲಾಸ್ ಅಥವಾ ಶೇಕಡ ನಷ್ಟ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಆಯಿತಾ? ಯಾವ ರೀತಿ ಮಾಡ್ತೀರಾ ನೋಡಿ. 5 ವಸ್ತುಗಳ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 2 ವಸ್ತುಗಳ ಕಾಸ್ಟ್ ಪ್ರೈಸ್. ಎಕ್ಸ್ ಅಂತ ತಗೊಳ್ಳಿ. ಅದನ್ನು ಎಕ್ಸ್ ಅಂತ ತಗೊಳ್ಳಿ. ಆಯಿತಾ? ಎಕ್ಸ್ ಅಂತ ತೊಗೊಂಡು ಏನು ಮಾಡಿ ನೋಡಿ, 5 ವಸ್ತುಗಳ ಸೆಲ್ಲಿಂಗ್ ಪ್ರೈಸ್, 5 ವಸ್ತುಗಳ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಳ್ಳಿ. ಈಕ್ವೇಟ್ ಮಾಡಿ. ಆಯಿತಾ? 5 ವಸ್ತುಗಳ ಸೆಲ್ಲಿಂಗ್ ಪ್ರೈಸ್ ಎಕ್ಸ್ ಅಂತ ತಗೊಳ್ಳಿ. 2 ಸೇಮ್ ಇರೋದ್ರಿಂದ ಎಕ್ಸ್ ಅಂತ ತೊಗೋಬೋದು. ಅದೇ ರೀತಿ 2 ವಸ್ತುಗಳ ಕಾಸ್ಟ್ ಪ್ರೈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಳ್ಳಿ. ಆಯಿತಾ? ತಗೊಂಡು 5 ವಸ್ತುಗಳ ಮಾರಿದ ಬೆಲೆ ಎಕ್ಸ್ ಆದರೆ ಒಂದು ವಸ್ತುಗೆ ಎಷ್ಟಾಗುತ್ತೆ? ಒಂದು ವಸ್ತುವಿನ ಮಾರಿದ ಬೆಲೆ ಎಷ್ಟಾಗುತ್ತೆ? x/5. ಯೂನಿಟರಿ ಮೆಥಡ್ ಅಥವಾ ಕನ್ನಡದಲ್ಲಿ ಏಕಮಾನ ಪದ್ಧತಿ. ನೆಕ್ಸ್ಟ್ 2 ವಸ್ತುಗಳ ಕೊಂಡ ಬೆಲೆ. 2 ವಸ್ತುಗಳ ಕೊಂಡ ಬೆಲೆ ಅಥವಾ ಕಾಸ್ಟ್ ಪ್ರೈಸ್ ಈಕ್ವಲ್ ಟು ಎಕ್ಸ್ ಆದರೆ ಒಂದು ವಸ್ತುವಿನ ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ ಈಕ್ವಲ್ ಟು x/2 ಆಗುತ್ತೆ. 2 ಡಿನಾಮಿನೇಟರ್ ಬರುತ್ತೆ. ಆಯಿತಾ? ಈಗ ನೋಡಿ, ಈಗ ನಮ್ಮದು ಲಾಸ್ದು ಫಾರ್ಮುಲಾ ಯೂಸ್ ಮಾಡಿ. ಲಾಸ್ ಅಥವಾ ನಷ್ಟದ ಫಾರ್ಮುಲಾ ಏನಿದೆ? ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಆಯಿತಾ? ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಮಾಡಿದ್ರೆ ನಮಗೆ ನಷ್ಟದ್ದು ನಷ್ಟ ಎಷ್ಟು ನಷ್ಟ ಆಯಿತು ಅಂತ ಗೊತ್ತಾ. ಕಾಸ್ಟ್ ಪ್ರೈಸ್ ಅಂದ್ರೇನು? ಕೊಂಡ ಬೆಲೆ. ಚಿಕ್ಕದಾಗ ಬರೀತೀನಿ. ಕೊಂಡ ಬೆಲೆ ಇದು ಮಾರಿದ ಬೆಲೆ.
ಆಯಿತಾ. ಕೊಂಡ ಬೆಲೆ ಎಷ್ಟಿದೆ? ಕೊಂಡ ಬೆಲೆ x/2 ಇದೆ, x/2 ಇದೆ. ಮಾರಿದ ಬೆಲೆ ಎಷ್ಟಿದೆ? x/5 ಇದೆ. ಆಯಿತಾ. ಇದನ್ನು ಸಾಲ್ವ್ ಮಾಡಿ. 5 2s 5 × 2 ಬರ್ಕೊಳ್ಳಿ. ಇಲ್ಲಿ 5 × x ಆಗುತ್ತೆ, 2 × x ಆಗುತ್ತೆ. ಜಸ್ಟ್ ಎಲ್ ಸಿ ಎಮ್ ತೊಗೋತಾ ಇದ್ದೀನಿ. ಆಯಿತಾ. ಡಿನಾಮಿನೇಟರ್ 5 × 2 ಆಗುತ್ತೆ, ಮೇಲ್ಗಡೆ 5 × x ಆಗುತ್ತೆ. ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ. ನೆಕ್ಸ್ಟು 2 × x 2x ಆಗುತ್ತೆ. ಇದನ್ನು ಸಾಲ್ವ್ ಮಾಡೋರು ಏನು ಬರುತ್ತೆ? 5ರಲ್ಲಿ 3 ಕಳೆದ್ರೆ 3x/10 ಬರುತ್ತೆ. ಆಯಿತಾ. ಎಷ್ಟು ಲಾಸ್ ಆಗಿದೆ ಅಂದರೆ ಎಷ್ಟು ಬಂದಿದೆ ಲಾಸ್? ಆಯಿತಾ. 3x/10 ಇದೆ. ಅವನು ಕೇಳಿರೋದು ಪರ್ಸೆಂಟೇಜ್ ಲಾಸ್. ಪರ್ಸೆಂಟೇಜ್ ಲಾಸ್ ಅಂದರೆ ನಾವು ಪರ್ಸೆಂಟೇಜಲ್ಲಿ ಫೈಂಡ್ ಔಟ್ ಮಾಡಬೇಕು. ಈಗ ಪರ್ಸೆಂಟೇಜ್ ಲಾಸ್ ಫೈಂಡ್ ಔಟ್ ಮಾಡೋಣ. ಏನಿದೆ ಫಾರ್ಮುಲಾ ಪರ್ಸೆಂಟೇಜ್ ಲಾಸ್ಗೆ? ಪರ್ಸೆಂಟೇಜ್ ಲಾಸ್ ಈಕ್ವಲ್ ಟು ಡಿನಾಮಿನೇಟ್ರಲ್ಲಿ ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್ ಎಷ್ಟಿದೆ? x/2 ಅಂತ ಬರ್ಕೊಳ್ಳಿ. ಆಯಿತಾ. ನೆಕ್ಸ್ಟು ಲಾಸ್ ಫೈಂಡ್ ಔಟ್ ಮಾಡೋದ್ರಿಂದ ಎಷ್ಟು ಲಾಸ್ ಇದೆ? 3x/10 ಆಯಿತಾ, ಇಂಟು 100 ಫಾರ್ಮುಲಾ. ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ. 3x/10 ಇಂಟು x/2 ಮೇಲ್ಗಡೆ ಹೋದ್ರೆ ಏನಾಗುತ್ತೆ? ಪಲ್ಟಿ ಆಗುತ್ತೆ. 2/x ಇಂಟು 100 ಆಗುತ್ತೆ. ಆಯಿತಾ. ನೋಡಿ 1 0 1 0 ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಮತ್ತು ಎಕ್ಸು ಎರಡು ಕ್ಯಾನ್ಸಲ್ ಆಗುತ್ತೆ. 3 2s ಏನಾಗುತ್ತೆ? ಮೇಲ್ಗಡೆ ಏನು ಉಳ್ಕೊಡೋದು? 3 × 2 × 10 ಉಳ್ಕೊಳ್ಳುತ್ತೆ. ಆಯಿತಾ. 3 2s 6. ಆಯಿತಾ. 6 × 10 ಏನಾಗುತ್ತೆ? 60 ಆಗುತ್ತೆ. ಆಯಿತಾ. ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅಂದರೆ ನಮಗೆ 60% ಲಾಸ್ ಆಗಿದೆ. 60% ಅಂದರೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ, ಒಂದು ರೆಕ್ಟ್ಯಾಂಗಲ್ದು ಲೆಂತ್ ಕೊಟ್ಟಿದ್ದಾನೆ ಮತ್ತು ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಅಂದರೆ ಸುತ್ತಳತೆ. ಲೆಂತ್ ಪೆರಿಮೀಟರ್ ಕೊಟ್ಬಿಟ್ಟು ಈ ರೆಕ್ಟ್ಯಾಂಗಲ್ ಕನ್ನಡದಲ್ಲಿ ಆಯತದ್ದು ವಿಸ್ತೀರ್ಣ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಇಂಗ್ಲೀಷಲ್ಲಿ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾನೆ ಡೈಮೆನ್ಷನು? ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ರೆಕ್ಟ್ಯಾಂಗಲ್ಗೆ ಏನು ಪೆರಿಮೀಟರ್ ಫಾರ್ಮುಲಾ? ಪೆರಿಮೀಟರ್ ಇಸ್ ಈಕ್ವಲ್ ಟು 2 × L + B. ಪೆರಿಮೀಟರ್ ಕೊಟ್ಟಿದ್ದಾನೆ 160 ಮೀಟರ್, ಬರ್ಕೊಳ್ಳಿ 160 ಮೀಟರ್. ಆಯಿತಾ. ಲೆಂತ್ ಕೊಟ್ಟಿದ್ದಾನೆ, ಲೆಂತ್ 50, ಬರ್ಕೊಳ್ಳಿ. ಆಯಿತಾ. ಈಗ ಕ್ಯಾನ್ಸಲ್ ಮಾಡ್ಬೋದು. ಇದು 160/2 ಇಸ್ ಈಕ್ವಲ್ ಟು 2 ಈ ಕಡೆ ಬಂದರೆ ಡಿನಾಮಿನೇಟರ್ ಬರುತ್ತೆ 50 + B ಆಗುತ್ತೆ. ಆಯಿತಾ. ಇದೇನಾಗುತ್ತೆ? 80 ಆಗುತ್ತೆ. ಇದು 50 + B ಆಗುತ್ತೆ. ಆಯಿತಾ. 50 ಈ ಕಡೆ ಬಂದರೆ -50 ಆಗುತ್ತೆ, B ಆಗುತ್ತೆ. ಆಯಿತಾ. ಅದರ ಅಗಲ ಎಷ್ಟಿದೆ ಅಂದರೆ 30 ಮೀಟರ್ ಇದೆ. ಆಯಿತಾ. ಬ್ರೆಡ್ತ್ B ಇಸ್ ಈಕ್ವಲ್ ಟು 30 ಮೀಟರ್ ಬರುತ್ತೆ. ಆಯಿತಾ. ಈಗ ಲೆಂತ್ ಗೊತ್ತಿದೆ, ಬ್ರೆಡ್ತ್ ಗೊತ್ತಿದೆ, ಉದ್ದ ಗೊತ್ತಿದೆ, ಅಗಲ ಗೊತ್ತಿದೆ. ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ ಏನಿದೆ ಫಾರ್ಮುಲಾ? ಏರಿಯಾ ಇಸ್ ಈಕ್ವಲ್ ಟು L × B. ಎಲ್ ಅಂದರೆ ಎಷ್ಟು? 50, B ಅಂದರೆ 30. ಆಯಿತಾ. ಫಸ್ಟ್ 2 0 ಬರ್ಕೊಬಿಡಿ. 2 0 ಹಾಕೊಳ್ಳಿ. 5 3 15. ಏನು ಕೊಟ್ಟಿದ್ದಾನೆ? ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾನೆ. 1500 ಸ್ಕ್ವೇರ್ ಮೀಟರ್ ಏರಿಯಾ, ಅಥವಾ ಕನ್ನಡದಲ್ಲಿ ಚದರ ಮೀಟರ್. ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ದಿನದ್ದು ಸನ್ಸೆಟ್ಟು ಸನ್ರೈಸ್, ಸೂರ್ಯಾಸ್ತ ಸೂರ್ಯೋದಯದ್ದು ಟೈಮಿಂಗ್ಸ್ ಕೊಟ್ಟಿದ್ದಾನೆ. ಆಯಿತಾ. ಸನ್ಸೆಟ್ಟು 5:58 PM, ಸನ್ರೈಸು 5:16 AM ಅಂತ ಕೊಟ್ಟಿದ್ದಾನೆ. ಆಯಿತಾ. ಇವೆರಡರ ನಡುವಿನ ಸಮಯ ಎಷ್ಟು ಅಂತ ಕೇಳಿದ್ದಾನೆ. ಆಯಿತಾ. ಸನ್ಸೆಟ್ಟು ಸನ್ರೈಸ್ ಮಧ್ಯೆ ಎಷ್ಟು ಟೈಮಿಂಗ್ಸ್ ಇದೆ ಅಂತ ಕೇಳಿದ್ದಾನೆ. ಯಾವ ರೀತಿ ಮಾಡ್ತೀರಾ ನೋಡಿ. ಜಸ್ಟ್ ಮೈನಸ್ ಮಾಡಬೇಕು. ಮಾಡೋಕ್ಕೆ ಮುಂಚೆ ನೋಡಿ ಸಿಂಪಲಾಗಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ 5:58 ಅಂತ ತಗೊಳ್ಳಿ. 5:58 PM ಇಂದ 5:58 AM-ಗೆ 12 ಅವರ್ಸ್ ಇರುತ್ತೆ. ನಮಗೆಲ್ಲ ಗೊತ್ತಾಯಿದೆ ಇದು 12 ಅವರ್ಸ್ ಇದೆ ಅಂತ ನಮಗೆಲ್ಲ ಗೊತ್ತಾಯಿದೆ. ಆಯಿತಾ. ಇನ್ನು ನೋಡಿ, ಇದರಲ್ಲಿ ಏನು ಮಾಡಿ ಅಂದರೆ ಜಸ್ಟ್ ಮಿನಿಟ್ ಮೈನಸ್ ಮಾಡಿ. 58 ನಿಮಿಷದಲ್ಲಿ 16 ಮೈನಸ್ ಮಾಡಿದ್ರೆ 42 ಮಿನಿಟ್ಸ್ ಬರುತ್ತೆ. ಆಯಿತಾ. 42 ಮಿನಿಟ್ಸ್ ಡಿಫ್ರೆನ್ಸ್ ಇದೆ. ಈಗೇನು ಮಾಡಿ ಅಂದರೆ 12 ಗಂಟೆಯಲ್ಲಿ 42 ನಿಮಿಷನ ಮೈನಸ್ ಮಾಡಿ. ಆಯಿತಾ. ಯಾಕೆಂದರೆ 42 ನಿಮಿಷ ಜಾಸ್ತಿ ತೊಗೊಬಿಟ್ಟಿದ್ದೀವಿ ಇಲ್ಲಿ. 5:58 PM, 5:58 AM ಅಲ್ಲಿ 12 ಅವರ್ಸ್ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ನೋಡಿ
16 ಮಿನಿಟ್ಸ್ ತೊಗೋಬೇಕಿದ್ರೆ ನಾವು 58 ನಿಮಿಷ ತೊಗೊಂಡಿದ್ದೀವಿ. ಹಂಗಂದರೆ 42 ಮಿನಿಟ್ಸ್ ಎಕ್ಸ್ಟ್ರಾ ಇದೆ ಇದರಲ್ಲಿ. 42 ಮಿನಿಟ್ಸ್ ಎಕ್ಸ್ಟ್ರಾ ಇದೆ, ಅದನ್ನು ಮೈನಸ್ ಮಾಡಿ. ಆಯಿತಾ? 12 ಅವರ್ನ ಏನಂತ ಬರ್ಕೊಳ್ಳಿ ಅಂದರೆ 11 ಅವರ್ ಪ್ಲಸ್ 60 ಮಿನಿಟ್ಸ್ ಅಂತ ಬರ್ಕೊಳ್ಳಿ. ಆಯಿತಾ? 12 ಅವರ್ಸ್ನ 12 ಗಂಟೆನ 11 ಗಂಟೆ 60 ನಿಮಿಷ ಅಂತ ಬರ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ ಮಿನಿಟ್ಸ್ನ ಮೈನಸ್ ಮಾಡಬೇಕಲ್ಲ, ನಿಮಿಷನ ಮೈನಸ್ ಮಾಡಬೇಕಲ್ಲ, ಅದಕ್ಕೆ ಮೈನಸ್ ಮಾಡಿದ್ರಲ್ಲಿ ಇದನ್ನು ಮೈನಸ್ ಮಾಡಿ ಎಷ್ಟಾಗುತ್ತೆ? 18 ನಿಮಿಷ ಬರುತ್ತೆ ನಿಮಗೆ. ಆಯಿತಾ? ಇದನ್ನು ಮೈನಸ್ ಮಾಡಿದ್ರೆ 18 ನಿಮಿಷ ಬರುತ್ತೆ. ಇದು 11 ಅವರ್ ಆಗುತ್ತೆ. ಆಯಿತಾ? ಹಿಂಗಂದರೆ ಸನ್ಸೆಟ್ ಸನ್ರೈಸ್ ನಡುವೆ 11 ಗಂಟೆ 18 ನಿಮಿಷ ಇದೆ ಅಂತ ಇದರ ಅರ್ಥ. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇಬ್ಬರು ವ್ಯಕ್ತಿ ಇದ್ದಾರಂತೆ. ಇವನೊಬ್ಬ ಇಬ್ಬರು ವ್ಯಕ್ತಿ ಇದ್ದಾರಂತೆ. ಆಯಿತಾ? ಇವರಿಬ್ಬರು 25 ಕಿಲೋಮೀಟ್ರ್ ದೂರದಲ್ಲಿ ನಿಂತಿದ್ದಾರೆ. ಇಬ್ಬರೂ 25 ಕಿಲೋಮೀಟ್ರ್ ದೂರದಲ್ಲಿ ನಿಂತಿದ್ದಾರೆ. ಆಯಿತಾ? ಈ ವ್ಯಕ್ತಿ 4 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಈ ಡೈರೆಕ್ಷನ್ ಬರ್ತಾ ಇದ್ದಾನೆ. ಈ ವ್ಯಕ್ತಿ 6 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಈ ಡೈರೆಕ್ಷನ್ ಬರ್ತಾ ಇದ್ದಾನೆ. ಆಯಿತಾ? ಇವನು 4 ಕಿಲೋಮೀಟರ್ ಸ್ಪೀಡಲ್ಲಿ ಈ ಕಡೆಯಿಂದ ಬರ್ತಾ ಇದ್ದಾನೆ, 6 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಈ ಕಡೆಯಿಂದ ಬರ್ತಾ ಇದ್ದಾರೆ. ಈ ಥರ ಬರ್ತಾ ಇದೆ, ಆಪೋಸಿಟ್ ಡೈರೆಕ್ಷನ್ ಇಬ್ಬರು ಹಿಂಗೆ ಬರ್ತಾ ಇದ್ದಾರೆ. ಇವರು 4 ಕಿಲೋಮೀಟರ್ ಪರ್ ಅವರು, ಇವರು 6 ಕಿಲೋಮೀಟರ್ ಅವರ್ ಸ್ಪೀಡಲ್ಲಿ ಈ ರೀತಿ ಬರ್ತಾ ಇದ್ದಾರೆ. ಆಯಿತಾ? ಇವರು ಎಷ್ಟು ಗಂಟೆಗೆ ಬಿಡ್ತಾರೆ ಅಂದರೆ, ಇಬ್ಬರು 7 ಗಂಟೆ 30 ನಿಮಿಷಕ್ಕೆ ಬಿಡ್ತಾರೆ. ಇಬ್ಬರು ಸರಿಯಾಗಿ 7 ಗಂಟೆ 30 ನಿಮಿಷಕ್ಕೆ ಇಲ್ಲಿಂದ ಶುರು ಮಾಡ್ತಾರೆ. ಇವನು ಇಲ್ಲಿಂದ ಆಪೋಸಿಟ್ ಡೈರೆಕ್ಷನ್ ಹಿಂಗೆ ಶುರು ಮಾಡ್ತಾರೆ. ಎಷ್ಟು ಗಂಟೆ ಬಿಟ್ಕೊಂಡು ಅಥವಾ ಎಷ್ಟೊತ್ತಿಗೆ ಇವರಿಬ್ಬರು ಬಂದು ಮೀಟ್ ಆಗ್ತಾರೆ ಅಂತ ಕ್ವಶನಲ್ಲಿ ಕೇಳಿದ್ದಾರೆ. ಆಯಿತಾ? ಇದೆಲ್ಲ ಒಂದೇ ಫಾರ್ಮುಲಾ ಇರೋದು ನಮಗೆ. ಬರ್ಕೊಳ್ಳಿ. ಏನಿದೆ ಫಾರ್ಮುಲಾ? S = d/t. ಆಯಿತಾ? ಸ್ಪೀಡ್ = ಡಿಸ್ಟೆನ್ಸ್ ಬೈ ಟಿ. ಆಯಿತಾ? ನಮಗೇನು ಕೇಳಿರೋದು? ಟೈಮಿಂಗ್ ಸಲ ಕೇಳೋದು. ಟೈಮ್ ಈ ಕಡೆ ತಗೊಳ್ಳಿ, D/S ಅಂತ ತಗೊಳ್ಳಿ. ಇದರಲ್ಲಿ 2 ಸ್ಪೀಡ್ ಕೊಟ್ಟಿದ್ದಾನೆ. ಆಯಿತಾ? 2 ಸ್ಪೀಡ್ ಕೊಟ್ಟಿದ್ದಾನೆ. ಇದೊಂದು ಸ್ಪೀಡು. ಅದಕ್ಕೆ ಈ ಈಕ್ವೇಷನ್ನ ಏನಂತ ಬರ್ಕೊಳ್ಳಿ? ಈ ಈಕ್ವೇಷನ್ನ T = D/S1 + S2 ಅಂತ ಬರ್ಕೊಳ್ಳಿ. 2 ಸ್ಪೀಡ್ ಕೊಟ್ಟಿರೋದ್ರಿಂದ, 2 ವೇಗ ಕೊಟ್ಟಿರೋದ್ರಿಂದ S1 + S2 ಅಂತ ಬರ್ಕೊಳ್ಳಿ. ಆಯಿತಾ? ನೋಡಿ, ಕ್ಯಾಲ್ಕುಲೇಟ್ ಮಾಡಿ. ಡಿಸ್ಟೆನ್ಸ್ ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ 25 ಕಿಲೋಮೀಟ್ರ್ ಇದೆ. 25 ಕಿಲೋಮೀಟರ್. ಆಯಿತಾ? ಇವಂದು ಎಷ್ಟಿದೆ ಸ್ಪೀಡು? 4 ಕಿಲೋಮೀಟರ್ ಪರ್ ಅವರು. ಇವಂದು ಎಷ್ಟಿದೆ? 6 ಕಿಲೋಮೀಟರ್ ಪರ್ ಅವರ್. ಆಯಿತಾ? ಕ್ಯಾಲ್ಕುಲೇಟ್ ಮಾಡಿ. 25 6 4 10. ಆಯಿತಾ? ಇದು ಸಿಂಪ್ಲಿಫೈ ಮಾಡಿದ್ರೆ 2.5 ಅವರ್ ಬರುತ್ತೆ. ಆಯಿತಾ? 2.5 ಅವರ್ ಅಂದರೆ ಏನು? 2.5 ಅವರ್ ಅಂದರೆ 2 ಅವರ್ 30 ಮಿನಿಟ್ಸ್ ಅಂತ. ಆಯಿತಾ? 2 ಅವರ್ 30 ಮಿನಿಟ್ಸ್. ಇದರ ಅರ್ಥ ಇವರಿಬ್ಬರೂ 7 ಗಂಟೆ 30 ನಿಮಿಷಕ್ಕೆ ಬಿಟ್ಟಾದಮೇಲೆ 2 ಗಂಟೆ 30 ನಿಮಿಷ ಆದಮೇಲೆ ಬಂದು ಇಬ್ಬರು ಪರಸ್ಪರ ಭೇಟಿ ಆಗ್ತಾರೆ. ಆಯಿತಾ? ಇದೇ ಸ್ಪೀಡಲ್ಲಿ ಇವರಿಬ್ಬರು ಆಪೋಸಿಟ್ ಡೈರೆಕ್ಷನ್ ಬಂದರೆ 7 ಗಂಟೆ 30 ನಿಮಿಷ ಆದಮೇಲೆ 2.5 ಅವರ್ ತೊಗೊಳ್ತಾರೆ ಈ ರೀತಿ ಪರಸ್ಪರ ಭೇಟಿ ಆಗೋಕ್ಕೆ. ಈಗೇನು ಮಾಡಿ, 7 ಗಂಟೆ 30 ನಿಮಿಷ ಇದಕ್ಕೆ 2 ಅವರ್ 30 ಮಿನಿಟ್ಸ್ನ ಆ್ಯಡ್ ಮಾಡಿ. ಆಯಿತಾ? ಇದೇನಾಗುತ್ತೆ? 30 ಏನಾಗುತ್ತೆ? 60 ಆಗುತ್ತೆ. 60 ಮಿನಿಟ್ಸು ನೀವು ಡೈರೆಕ್ಟಾಗಿ 10 ಗಂಟೆ ಅಂತ ಬರಿಬೋದು. ಆಯಿತಾ? 7 2 9 ಆಗುತ್ತೆ. ಆಯಿತಾ? 9 ಅವರ್ 60 ಮಿನಿಟ್ಸ್ ಅಂದರೆ 10 ಅವರ್ ಅಂತ 10 ಗಂಟೆ ಅಂತ ಬರ್ಕೋಬೋದು. 10 ಗಂಟೆ AM ಅಂತ ಬರ್ಕೋಬೋದು. ಆಯಿತಾ? ನೀವು ಡೈರೆಕ್ಟಾಗಿ ಇಲ್ಲೇ ಬರ್ಕೋಬೋದು. 2.5 ಗಂಟೆ ಅಲ್ವಾ? 2.5 ಗಂಟೆ ಅಂತ ಗೊತ್ತಾಯಿತು. 2.5 ಗಂಟೆನ 7.5 ಗಂಟೆಗೆ ಆ್ಯಡ್ ಮಾಡಿ 10 ಗಂಟೆ ಆಗುತ್ತೆ. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಏನು ಕೇಳಿದ್ದಾನೆ ಅಂದರೆ, 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಲ್ಲ, ಯಾವುದು ಪೂರಕ ಕೋನ ಅಲ್ಲ ಅಂತ ಕೇಳಿದ್ದಾನೆ. ಆಯಿತಾ? ಫಸ್ಟು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನ ಅಂದ್ರೇನು? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನ ಅಂದರೆ ಸಮ್ ಆಫ್ ಆ್ಯಂಗಲ್ = 90 ಡಿಗ್ರಿ. ಆಯಿತಾ? ಸಮ್ ಆಫ್ ಆ್ಯಂಗಲ್ = 90 ಡಿಗ್ರಿ ಇದ್ದರೆ ಅದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನ ಅಂತ ಹೇಳ್ತೀವಿ. ಆಯಿತಾ? ಆ್ಯಡ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿ 90 ಡಿಗ್ರಿ ಬರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿ 90 ಡಿಗ್ರಿ ಬರುತ್ತೆ. 56 34 ಇವೆರಡನ್ನೂ ಆ್ಯಡ್ ಮಾಡಿ 90 ಡಿಗ್ರಿ ಬರುತ್ತೆ. ಆಯಿತಾ? ಇವೆರಡನ್ನೂ ಆ್ಯಡ್ ಮಾಡಿ 80 ಡಿಗ್ರಿ ಬರುತ್ತೆ. ಆಯಿತಾ? ಇಲ್ಲಿ ನೋಡಿ, ಸಮ್ ಆಫ್ ಆ್ಯಂಗಲ್ 90 ಡಿಗ್ರಿ ಬರಬೇಕು. ಇದು 80 ಡಿಗ್ರಿ ಬರ್ತಾಯಿದೆ. ಅಂದರೆ ಇದು ಪೂರಕ ಕೋನ ಅಲ್ಲ. ಇದು ಪೂರಕ ಕೋನ ಅಲ್ಲ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಆಯಿತಾ? ಇದು ಪೂರಕ ಕೋನ ಅಥವಾ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಲ್ಲ. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ. ಅದೇ ರೀತಿ ಅವನೇನಾದರೂ
ಸಪ್ಲಿಮೆಂಟ್ರಿ ಆ್ಯಂಗಲ್ ಬಗ್ಗೆ ಏನಾರು ಕೇಳಿದ್ರೆ ಏನು ಗೊತ್ತಿರಬೇಕು ನಿಮಗಿದು. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಸಮ್ ಆಫ್ ಆ್ಯಂಗಲ್ಲು 180 ಡಿಗ್ರಿ ಇರಬೇಕು. ಪರಿಪೂರಕ ಕೋನ ಅಂದರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇದ್ದರೆ ಅದನ್ನು ಪರಿಪೂರಕ ಕೋನ ಅಥವಾ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಹೇಳ್ತೀವಿ. ನೋಡಿ, ಜಸ್ಟ್ ಒಂದು ವರ್ಡಲ್ಲಿ ನೆನ್ಪಿಟ್ಕೋಬೇಕು, ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸಲ್ಲಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ 90 ಡಿಗ್ರಿ, ಸಮ್ ಆಫ್ ಆ್ಯಂಗಲ್ 90 ಡಿಗ್ರಿ. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ? ಕಾಂಪ್ಲಿಮೆಂಟ್ರಿ ಅಂದರೆ 90 ಡಿಗ್ರಿ, ಸಪ್ಲಿಮೆಂಟ್ರಿ ಅಂದರೆ 180 ಡಿಗ್ರಿ. ಇಷ್ಟೇ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಈ ರೀತಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ ನಾಲ್ಕು ಆಪ್ಷನ್ ಕೊಟ್ಬಿಟ್ಟು ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ದಾನೆ. ಆಯಿತಾ? ಸ್ಮಾಲೆಸ್ಟ್ ನಂಬರ್ ಅಂದರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಆಯಿತಾ? ನೋಡಿ, ಫಸ್ಟ್ ಕಾಲಮ್ ಎಲ್ಲ ಸೇಮ್ ಇದೆ, 8 8 8 ಎಲ್ಲ ಸೇಮ್ ಇದೆ. ಸೆಕೆಂಡ್ ಕಾಲಮ್ ನೋಡಿ, ಸೆಕೆಂಡ್ ಕಾಲಮಲ್ಲಿ ಚಿಕ್ಕ ಯಾವುದು? ಸ್ಮಾಲೆಸ್ಟ್ ನಂಬರ್ ಯಾವುದು? ಸ್ಮಾಲೆಸ್ಟ್ ನಂಬರ್ ಇದು ಬರುತ್ತೆ. ಆಯಿತಾ? ಸ್ಮಾಲೆಸ್ಟ್ ನಂಬರು ಇದು ಬರುತ್ತೆ. ಸೊ ಇದೇನಾಗುತ್ತೆ? ಸ್ಮಾಲೆಸ್ಟ್ ನಂಬರ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಏನು ಕೇಳಿದ್ದಾನೆ ಅಂದರೆ, ಈ ರೀತಿ ನಂಬರ್ ಕೊಟ್ಟಿದ್ದಾನೆ, ಇಲ್ಲೊಂದು ಸಿಂಬಲ್ ಕೊಟ್ಟಿದ್ದಾನೆ. ಆಯಿತಾ? ಈ ರೀತಿ ನಂಬರ್ ಮತ್ತು ಸಿಂಬಲ್ ಕೊಟ್ಬಿಟ್ಟು ಇದನ್ನು ಏರಿಕೆ ಕ್ರಮದಲ್ಲಿ ಅಥವಾ ಅಸೆಂಡಿಂಗ್ ಆರ್ಡ್ರಲ್ಲಿ ಬರೀರಿ ಅಂತ ಕೇಳಿದ್ದಾನೆ. ಆಯಿತಾ? ಬರಿಬೇಕಾದ್ರೆ ಈ ಜಾಗದಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದ್ದಾನೆ. ಆಯಿತಾ? ಈ ನಂಬರ ಈ ನಾಲ್ಕರಲ್ಲಿ ಯಾವ ನಂಬರ್ ಈ ಜಾಗದಲ್ಲಿ ಬರಬೇಕು ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ, 9341 ಇದೆ, 9341. ಆಯಿತಾ? ಇದು ಅದಕ್ಕಿಂತ ಕಡಿಮೆ ಇದೆ, ಇದಾಗಲ್ಲ. 9341 ಇದು ಅದಕ್ಕಿಂತ ಕಡಿಮೆ ಇದೆ, ಇಲ್ಲಿ ಬರಬೇಕು. ಇದು 9134. ಸೊ ಇಲ್ಲಿ ಬರಲ್ಲ, ಇದಲ್ಲ ಆನ್ಸರ್. ನೆಕ್ಸ್ಟ್ 960 9607 9607 ಬರ್ಬೋದು, ಇಲ್ಲಿ ಬರಿಬೋದು. ಇವೆರಡರ ಮಧ್ಯೆ ಬರ್ತಾಯಿದೆ, 9607. ಆಯಿತಾ? ಇವೆರಡರ ಮಧ್ಯೆ ಬರ್ತಾಯಿದೆ. ಸೊ ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಆಗುತ್ತೆ. ಆನ್ಸರ್ ಬಿ ಆಗುತ್ತೆ. ಇದು ನೋಡಿ, 93,000 ಅಂದೆ, ಇದು 10,000 ಇದೆ, ಇದು 93,000 ಇದೆ, ಇದು ಆಗಲ್ಲ. ಇದು 80,000 ಇದೆ, ಇದು 10,000 ಇದೆ, ಇದು 80,000 ಇದೆ. ಸೊ ಇದು ಆಗಲ್ಲ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ಅಲ್ಲಿ ಏನು ಕೇಳಿದೆ ಅಂದರೆ, 4 kg ತೂಕ, 4 kg ತೂಕದ 1 ರೂಪಾಯಿ ಕಾಯಿನ್ ಇದೆಯಂತೆ. ಆಯಿತಾ? 4 kg ತೂಕದ 1 ರೂಪಾಯಿ ಕಾಯಿನ್ ಇದೆಯಂತೆ. ಆಯಿತಾ? ಅದಾದಮೇಲೆ ಇನ್ನೇನು ಕೊಟ್ಟಿದೆ ಅಂದರೆ, 1 ರೂಪಾಯಿ ಅಂದರೆ 5 ಗ್ರಾಮ್ ತೂಕ ಬರುತ್ತೆ. 1 ರೂಪಾಯಿದು ಒಂದು ಕಾಯಿನ್ ಅಂದರೆ 5 ಗ್ರಾಮ್ ತೂಕ ಬರುತ್ತೆ. ಹಾಗಿದ್ದರೆ ಈ 4 kg ತೂಕದ 1 ರೂಪಾಯಿ ಕಾಯಿನ್ ಇದೆಯಲ್ಲ, 4 kg ತೂಕದಲ್ಲಿ ಎಷ್ಟು 1 ರೂಪಾಯಿ ಕಾಯಿನ್ ಇದೆ ಅಂತ ಕೇಳಿದ್ದೇನೆ. ಆಯಿತಾ? ಅದಕ್ಕೇನು ಮಾಡಿ, 4 kgನ ಗ್ರಾಮಲ್ಲಿ ಬರ್ಕೊಳ್ಳಿ. 4 kgನ ಗ್ರಾಮಲ್ಲಿ ಬರ್ಕೊಂಡ್ರೆ ಎಷ್ಟಾಗುತ್ತೆ? 4000 ಗ್ರಾಮ್ ಆಗುತ್ತೆ. 4000 ಗ್ರಾಮ್ ಆಗುತ್ತೆ. ಆಯಿತಾ? 4 kgನ ಬರ್ಕೊಂಡ್ರೆ 4000 ಗ್ರಾಮ್ ಆಗುತ್ತೆ. 1 ರೂಪಾಯಿನ ಕಾಯಿನು, ಒಂದು ಕಾಯಿನು 5 ಗ್ರಾಮ್ ಬರುತ್ತಂತೆ. 5 ಗ್ರಾಮ್. ಆಯಿತಾ? ಜಸ್ಟ್ ಡಿವೈಡ್ ಮಾಡಿ. 5 ಒಂದ್ಲಿ 5 8ಲಿ ಪಕ್ಕ 200, 800 ಕಾಯಿನ್ಸ್ ಬರುತ್ತೆ. 800 ಕಾಯಿನ್ಸ್ ಬರುತ್ತೆ. ಆನ್ಸರ್ ಎ. ಇದರ ಅರ್ಥ, ಈ 4 kg ತೂಕದ 1 ರೂಪಾಯಿನ ಕಾಯಿನ್ ಇದೆಯಲ್ಲ, ಆ 4 kg ತೂಕದಲ್ಲಿ 1 ರೂಪಾಯಿನ ಕಾಯಿನು 800 ನಂಬರ್ಸ್ ಇದೆಯಂತೆ. ಅಥವಾ 1 ರೂಪಾಯಿದು 800 ಕಾಯಿನ್ಸು, 1 ರೂಪಾಯಿದು 800 ಕಾಯಿನ್ಸ್ ಸೇರಿ 4 kg ತೂಕ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಈ ರೀತಿ ಅಡಿಷನ್ ಸಬ್ಟ್ರಾಕ್ಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಫಸ್ಟ್ ಏನು ಮಾಡಬೇಕು? ಫಸ್ಟು ಬ್ರಾಕೆಟ್ ಒಳಗಡೆ ಇರೋ ಸಾಲ್ವ್ ಮಾಡಬೇಕು. ಆಯಿತಾ? ಬ್ರಾಕೆಟ್ ಒಳಗಡೆ ನೋಡಿ, ಬ್ರಾಕೆಟ್ ಒಳಗಡೆ 12 5 ಎಷ್ಟಾಗುತ್ತೆ? 12 5 17 ಆಗುತ್ತೆ. ಆಯಿತಾ? ಮೈನಸ್. ಫಸ್ಟು ಬ್ರಾಕೆಟ್ ಒಳಗಡೆ ಇರೋ ಸಾಲ್ವ್ ಮಾಡಿ. ಒಂದು ಸ್ಟೆಪ್ ಜಾಸ್ತಿ ಆದರೂ ಪರವಾಗಿಲ್ಲ. ಆಯಿತಾ? ಈ ರೀತಿ ಸಾಲ್ವ್ ಮಾಡ್ಕೊಬನ್ನಿ. ಮೈನಸ್ 98. ಪುನಃ ಈ ಬ್ರಾಕೆಟ್ ಒಳಗಡೆ ಇರೋ ಸಾಲ್ವ್ ಮಾಡಿ. ಫಸ್ಟ್ ನಾನು ಇವೆರಡನ್ನೂ ಆ್ಯಡ್ ಮಾಡ್ತೀನಿ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಬೇಕು ಅಂದರೆ ಸೈಡೆಲ್ಲ ಆ್ಯಡ್ ಮಾಡ್ಕೊಳ್ಳಿ. 65 32 7 97 ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 97 ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 97 ಆಗುತ್ತೆ. 17 ಬರ್ಕೊಳ್ಳಿ. ಆಯಿತಾ? ಮೈನಸ್ 98. 97ರಲ್ಲಿ 15 ಅಂದರೆ ಏನಾಗುತ್ತೆ? 97ರಲ್ಲಿ 17 ಕಳೆದ್ರೆ 80 ಆಗುತ್ತೆ. ಇದು 98 ಆಗುತ್ತೆ. 98ರಲ್ಲಿ 80 ಅಂದರೆ 18 ಬರುತ್ತೆ. ತುಂಬ ಸಿಂಪಲ್ ಆಗಿದೆ ಇದು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ನೀರಿನ ಟ್ಯಾಂಕ್ ಇದೆಯಂತೆ. ನೀರಿನ ಟ್ಯಾಂಕ್ ಅಥವಾ ಮೀನಿನ ಟ್ಯಾಂಕ್ ಇದೆಯಂತೆ. ಅದು ಪೂರ್ತಿ ತುಂಬಿದ್ರೆ ಅದ್ರ ಕೆಪಾಸಿಟಿ 45 ಲೀಟ್ರ್ ಅಂತೆ. ಆಯಿತಾ? ಆ ಮೀನಿನ ಟ್ಯಾಂಕು ಪೂರ್ತಿ ತುಂಬಿದ್ರೆ ಅದ್ರ ಟೋಟಲ್ ಕೆಪಾಸಿಟಿ 45 ಲೀಟ್ರ್ ಅಂತೆ. ಆಯಿತಾ? ಸದ್ಯಕ್ಕೆ ಫಿಲ್ ಆಗಿರೋದು, ಸದ್ಯಕ್ಕೆ ಎಷ್ಟು ಫಿಲ್ ಆಗಿದೆ ಅಂದರೆ 4/9
4/9 ಭಾಗ ಫಿಲ್ ಆಗಿದೆಯಂತೆ ಆಯಿತಾ. 4/9 ಭಾಗ ಫಿಲ್ ಆಗಿದೆಯಂತೆ ಅಂದರೆ ಎಷ್ಟು ಫಿಲ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಿ ಆಯಿತಾ. ಎಷ್ಟು ಫಿಲ್ ಆಗಿದೆ 4/9 ಆಫ್ 45 ಲೀಟ್ರ್ ಆಯಿತಾ. 9 1 ಆಯಿತಾ, 9 5 45 ಎಷ್ಟಾಗುತ್ತೆ, 5 4 20 ಲೀಟ್ರ್ ಆಯಿತಾ. ಇದರ ಟೋಟಲ್ ಕೆಪಾಸಿಟಿ 45 ಲೀಟ್ರ್ ಅಂತೆ ಆಯಿತಾ. ಈಗ ಫಿಲ್ ಆಗಿರೋದು ಈಗ ಎಷ್ಟು ಫಿಲ್ ಆಗಿದೆ 4/9 ಭಾಗ ಅಂದರೆ 20 ಲೀಟ್ರ್ ಫಿಲ್ ಆಗಿದೆಯಂತೆ ಆಯಿತಾ. ಈಗ ಏನಾಗಿದೆ, ಈಗ ಫಿಲ್ ಆಗಿದೆಯಲ್ಲ 20 ಲೀಟ್ರು ಫಿಲ್ ಆಗಿದೆಯಲ್ಲ 20 ಲೀಟ್ರ್, ಅದರಲ್ಲಿ 2/5 ಈ ಫಿಲ್ ಆಗಿದೆಯಲ್ಲ ಅದರಲ್ಲಿ ಈ ಫಿಲ್ ಆಗಿದೆಯಲ್ಲ 20 ಲೀಟ್ರ್ ಅದರಲ್ಲಿ 5/2 ಭಾಗ ಆಯಿತಾ. 2/5 2/5 ಅಥವಾ 5/2 ಭಾಗ ನೀರನ್ನ ಹೊರಗೆ ಏನಾರ ತೆಗೆದ್ರೆ ಆಚೆ ಏನಾರು ತೆಗೆದ್ರೆ ಫಿಲ್ ಆಗಿದೆಯಲ್ಲ 20 ಲೀಟ್ರ್ ಅದರಲ್ಲಿ 2/5 ಅಥವಾ 5/2 ಭಾಗ ನೀರನ್ನು ಹೊರಗೆ ತೆಗೆದರೆ ಇಲ್ಲಿ ಏನು ಹಾಕೋಬೇಕು 20 ಲೀಟ್ರ್ ತೊಗೋಬೇಕು ಆಯಿತಾ. 20 ಲೀಟ್ರ್ ನೀರಲ್ಲಿ 5/2 ಭಾಗ ನೀರು ಆಚೆ ತೆಗಿತಾ ಇದ್ದೀವಿ. ಹಾಗಂದ್ರೆ ಎಷ್ಟು ತೆಗಿತಾ ಇದೀವಿ ಅಂತ ಕ್ಯಾಲ್ಕುಲೇಟ್ ಮಾಡಿ. 5 1 5 4 4 2 8 ಲೀಟ್ರ್ ನೀರು ಆಚೆ ತೆಗಿತಾ ಇದ್ದೀವಿ ಆಯಿತಾ. 20 ಲೀಟ್ರಲ್ಲಿ 8 ಲೀಟ್ರ್ ನೀರನ್ನ ಆಚೆ ತೆಗ್ದಿದ್ದೀವಿ. ಎಷ್ಟು ಉಳ್ಕೊತು 20ರಲ್ಲಿ 8 ಲೀಟ್ರನ್ನ ಆಚೆ ತೆಗ್ದಿದ್ದೀವಿ ಅಂದರೆ ಎಷ್ಟು ಉಳ್ಕೊತು, ಇದರಲ್ಲಿ 12 ಲೀಟ್ರ್ ನೀರು ಉಳ್ಕೊತು. ಅರ್ಥ ಆಯ್ತಾ. ಇನ್ನೊಂದ್ಸಲ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ನೀರಿನ ಟ್ಯಾಂಕ್ ಅಥವಾ ಮೀನಿನ ಟ್ಯಾಂಕ್ ಇದೆಯಂತೆ, ಅದ್ರ ಟೋಟಲ್ ಕೆಪಾಸಿಟಿ ಪೂರ್ತಿ ತುಂಬಿದ್ರೆ ಟೋಟಲ್ ಕೆಪಾಸಿಟಿ 45 ಲೀಟ್ರ್ ಅಂತ ಆಯಿತಾ. ಈಗ ಸದ್ಯಕ್ಕೆ ಎಷ್ಟು ಫಿಲ್ ಆಗಿದೆ ಅಂದರೆ 9/4 ಭಾಗ ಅಥವಾ 4/9 ಭಾಗ ಫಿಲ್ ಆಗಿದೆ ಅಂತೆ. 4/9 ಭಾಗ ಅಂದರೆ ಇಂಟು ಮಲ್ಟಿಪ್ಲೈ ಮಾಡಿ 45 ಏನಾಗುತ್ತೆ 20 ಲೀಟ್ರ್ ಬರುತ್ತೆ. ಅಂದರೆ ಈಗ ಸದ್ಯಕ್ಕೆ 20 ಲೀಟ್ರ್ ನೀರು ತುಂಬಿದೆಯಂತೆ ಆಯಿತಾ. ಈಗ ನೀರು ತುಂಬಿದೆಯಲ್ಲ 20 ಲೀಟ್ರು, 20 ಲೀಟ್ರಲ್ಲಿ 5/2 ಭಾಗ ನೀರನ್ನ ಆಚೆ ಹಾಕಿದ್ದಾರೆ ಆಯಿತಾ. ತುಂಬಿರೋ 20 ಲೀಟ್ರಲ್ಲಿ 5/2 ಭಾಗ ನೀರನ್ನ ಆಚೆ ಹಾಕಿದ್ದಾರೆ ಅಂದರೆ 8 ಲೀಟ್ರನ್ನ ನೀರನ್ನ ಆಚೆ ಹಾಕಿದ್ದಾರೆ. ಹಾಗಂದರೆ 20 ಲೀಟ್ರಲ್ಲಿ ಎಷ್ಟು ಉಳ್ಕೊತು 20 ಲೀಟ್ರಲ್ಲಿ 8 ಲೀಟ್ರ್ ಆಚೆ ತೆಗೆದ್ರೆ ಏನಾಗುತ್ತೆ 12 ಲೀಟ್ರ್ ಉಳ್ಕೊಳುತ್ತೆ. ಈಗ ಟ್ಯಾಂಕಲ್ಲಿ 12 ಲೀಟ್ರ್ ನೀರಿದೆ ಆಯಿತಾ. ಈಗ ಈ ಟ್ಯಾಂಕಲ್ಲಿ 12 ಲೀಟ್ರ್ ನೀರಿದೆ. ಈಗ ಕ್ವಶನಲ್ಲಿ ಏನು ಕೇಳಿದ್ದೇನೆ ಅಂದರೆ ಲಾಸ್ಟ್ ಸೆಂಟೆನ್ಸ್ ಓದಿ ಕ್ವಶನಲ್ಲಿ ಏನು ಕೇಳಿದ್ದೇನೆ ಅಂದರೆ ಈ ನೀರಿನ ಟ್ಯಾಂಕು ಪುನಃ ಪೂರ್ತಿ ತುಂಬಬೇಕಾದ್ರೆ ಎಷ್ಟು ನೀರನ್ನ ಆ್ಯಡ್ ಮಾಡಬೇಕು ಅಂತ ಕೇಳಿದ್ದೇನೆ ಆಯಿತಾ. ಈಗ 12 ಲೀಟ್ರ್ ನೀರು ಇದೆಯಲ್ಲ ಅದು ಪೂರ್ತಿ ತುಂಬಬೇಕಾದ್ರೆ ಎಷ್ಟು ಲೀಟ್ರ್ ನೀರನ್ನ ಆ್ಯಡ್ ಮಾಡಬೇಕು ಅಂತ ಕೇಳಿದ್ದಾರೆ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಸಿಂಪಲ್. ಅದು ಟೋಟಲ್ ಕೆಪಾಸಿಟಿ ಎಷ್ಟಿದೆ 45, 45ರಲ್ಲಿ 12 ಲೀಟ್ರನ್ನ ಮೈನಸ್ ಮಾಡಿ 33 ಲೀಟ್ರ್ ಬೇಕಾಗುತ್ತೆ. ಈ ಟ್ಯಾಂಕ್ನ ಈಗ 12 ಲೀಟ್ರ್ ನೀರಿದೆ, ಇದಕ್ಕೆ 33 ಲೀಟ್ರ್ ನೀರನ್ನ ಆ್ಯಡ್ ಮಾಡಿದ್ರೆ 33 ಲೀಟ್ರ್, ಇನ್ನೊಂದ್ಸಲ ನೀಟಾಗಿ ಬರೀತೀನಿ, 33 ಲೀಟ್ರ್. ಈಗ 12 ಲೀಟ್ರ್ ಟ್ಯಾಂಕಲ್ಲಿ ನೀರಿದೆ, ಇದಕ್ಕೆ 33 ಲೀಟರ್ ನೀರನ್ನ ಆ್ಯಡ್ ಮಾಡಿದ್ರೆ ಈ ಟ್ಯಾಂಕು ಪೂರ್ತಿ ತುಂಬೋಗುತ್ತೆ ಆಯಿತಾ. ಈ ಟ್ಯಾಂಕು ಪೂರ್ತಿ ತುಂಬೋಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಏನು ಕೊಟ್ಟಿದ್ದಾರೆ ಅಂದರೆ ಒಬ್ಬ ಪುಸ್ತಕದ ವ್ಯಾಪಾರಿ ಒಂದು ಶೀಟ್ಗೆ ಒಂದು ಪೇಪರ್ಗೆ ₹1 ಮಾರ್ತಾನೆ. ಅಕಸ್ಮಾತ್ ನೀವೇನಾದ್ರು ಬಂಡಲ್ ತೊಗೊಂಡ್ರೆ ಒಂದು ಬಂಡಲ್ಗೆ ₹14 ಮಾರ್ತಾನೆ ಆಯಿತಾ. ಒಂದು ಬಂಡಲ್ ಅಂದರೆ 24 ಪೇಪರ್ ಇರುತ್ತೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಬ್ಬ ಪುಸ್ತಕದ ವ್ಯಾಪಾರಿ ಒಂದು ಪೇಪರ್ಗೆ ₹1 ಮಾರ್ತಾನೆ. ನೀವೇನಾದ್ರು ಒಂದು ಶೀಟ್ ತೊಗೊಳ್ತೀನಿ ಅಂದರೆ ಒಂದೊಂದು ಶೀಟಿಗೆ ತೊಗೋತೀನಿ ಅಂದರೆ ₹1 ಮಾರ್ತಾನೆ. ನೀವೇನೋ ಒಂದು ಬಂಡಲ್ ಏನೋ ತೊಗೋತೀನಿ ಅಂದರೆ ₹14 ಮಾರ್ತಾನೆ ಆಯಿತಾ. ಒಂದು ಬಂಡಲ್ ಅಂದರೆ 24 ಪೇಪರ್ ಇದೆ ಅಂತ ಆಯಿತಾ. ಯಾರೋ ಒಬ್ಬ ಹುಡುಗ 30 ಪೇಪರ್ ತೊಗೋತಾನಂತೆ. 30 ಪೇಪರ್ ತೊಗೋತಾನಂತೆ. ತೊಗೊಂಡು ಅವ್ನು ಎಷ್ಟು ಪೇ ಮಾಡಬೇಕು, ಎಷ್ಟು ರೂಪಾಯಿ ಪೇ ಮಾಡಬೇಕು. 30 ಪೇಪರ್ ಅಂದರೆ ಏನಾಗುತ್ತೆ, ಪುಸ್ತಕದ ವ್ಯಾಪಾರಿ ಏನು ಕೊಡ್ತಾನೆ, ಒಂದು ಬಂಡಲ್ ಕೊಡ್ತಾನೆ. ಒಂದು ಬಂಡಲ್ ಅಂದರೆ 24 ಪೇಪರ್ ಇರುತ್ತೆ. ಒಂದು ಬಂಡಲ್ ಅಂದರೆ 24 ಪೇಪರ್ ಇರುತ್ತೆ, ಪ್ಲಸ್ ಅದ್ರ ಜೊತೆಗೆ 6 ಪೇಪರ್ ಕೊಡ್ತಾನೆ. 24 ಪ್ಲಸ್ 6 ಏನಾಗುತ್ತೆ, 30 ಪೇಪರ್ ಆಗುತ್ತೆ ಆಯಿತಾ. ಒಂದು ಬಂಡಲ್ ಅಂದರೆ ಎಷ್ಟು ರೂಪಾಯಿ, ಒಂದು ಬಂಡಲ್ ಅಂದರೆ ₹14. 6 ಪೇಪರ್ ಅಂದರೆ ಒಂದೊಂದು ಪೇಪರ್ಗೆ ₹1 ₹6 ಆಗುತ್ತೆ. 14 6 ಏನಾಗುತ್ತೆ, ₹20 ಆಗುತ್ತೆ ಆಯಿತಾ. ಹಂಗಂದರೆ ಆ ಹುಡುಗ 30 ಪೇಪರ್ ಏನಾದ್ರು ತೊಗೊಂಡ್ರೆ ಒಂದು ಬಂಡಲ್ ತೊಗೋಬೇಕು, ಜೊತೆಗೆ 6 ಪೇಪರ್ ತೊಗೋಬೇಕು. ಒಂದು ಬಂಡಲ್ಗೆ ₹14, ಒಂದೊಂದು ಪೇಪರ್ಗೆ ₹1, 6 ಪೇಪರ್ಗೆ ₹6, 14 6 ₹20 ಆಗುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಟಿದ್ದಾರೆ. ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು
ಸುತ್ತಳತೆ ಅಥವಾ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಸುತ್ತಳತೆ ಅಥವಾ ಪೆರಿಮೀಟರ್ ಅಂದರೆ ಏನು? ಸುತ್ತಳತೆ ಅಂದರೆ ಇಲ್ಲಿಂದ ಶುರು ಮಾಡಿ ಒಂದು ರೌಂಡ್ ಸುತ್ಕೊಬನ್ನಿ, ಈ ರೀತಿ ಒಂದು ರೌಂಡು ಈ ರೀತಿ ಸುತ್ಕೊಂಡು ವಾಪಸ್ ಇಲ್ಲಿಗೆ ಬನ್ನಿ ಆಯಿತಾ. ಅದನ್ನು ಸುತ್ತಳತೆ ಅಥವಾ ಪೆರಿಮೀಟರ್ ಅಂತ ಹೇಳ್ತಾರೆ ಆಯಿತಾ. ನಾನು ಇಲ್ಲಿಂದ ಶುರು ಮಾಡ್ತೀನಿ, ನೀವು ಎಲ್ಲಿಂದಾರು ಶುರು ಮಾಡಿ, ಆನ್ಸರ್ ಸೇಮ್ ಬರುತ್ತೆ ಆಯಿತಾ. ಒಂದು ರೌಂಡ್ ಸುತ್ಕೊಂಡು ಅದೇ ಜಾಗಕ್ಕೆ ಬರಬೇಕು, ಅದೇ ಪಾಯಿಂಟಿಗೆ ಬರಬೇಕು ಆಯಿತಾ. ಇಲ್ಲಿಂದ ಶುರು ಮಾಡ್ತೀನಿ, 11 ಇದೆ, 11 ಪ್ಲಸ್ ಇಲ್ಲಿಂದ 11 ಆಯಿತು, ಇಲ್ಲಿಂದ ಇಲ್ಲಿಗೆ 7 ಆಯಿತು, 11 ಆಯಿತು, 11 7 ಆಯಿತು, ಪ್ಲಸ್ 2 ಪ್ಲಸ್ 2, ಇಲ್ಲಿಂದ ಇಲ್ಲಿಗೆ ಪ್ಲಸ್ 6, ಇಲ್ಲಿಂದ ಇಲ್ಲಿಗೆ ಪ್ಲಸ್ 6, ಇಲ್ಲಿಂದ ಇಲ್ಲಿಗೆ ಪ್ಲಸ್ 4, ಇಲ್ಲಿಂದ ಇಲ್ಲಿಗೆ ಪ್ಲಸ್ 3, ಇಲ್ಲಿಂದ ಇಲ್ಲಿಗೆ ಪ್ಲಸ್ 1, ಪುನಃ ಇಲ್ಲಿಂದ ಇಲ್ಲಿಗೆ ಪ್ಲಸ್ 5, ಪುನಃ ಇಲ್ಲಿಂದ ಇಲ್ಲಿಗೆ ವಾಪಸ್ ಬಂದ ಒಂದು ರೌಂಡ್ ಸುತ್ಕೊಂಡು ವಾಪಸ್ ಇಲ್ಲಿಗೆ ಬಂದು ಆಯಿತಾ. ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. 11 7 2 6, ಪುನಃ 6, ಪುನಃ 4 4, ಪುನಃ 3 1 5 8 ಆಯಿತಾ. ಇದನ್ನು ಆ್ಯಡ್ ಮಾಡಿ ಪೆರಿಮೀಟರ್ ಏನು ಬರುತ್ತೆ? 53 ಸೆಂಟಿಮೀಟರ್ ಬರುತ್ತೆ. ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರು, ಮೀಟರ್ ಇದ್ದರೆ ಮೀಟರು, ಮಿಲಿಮೀಟರ್ ಇದ್ದರೆ ಮಿಲಿಮೀಟರ್. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಆಯಿತಾ. ಪ್ರಾಬ್ಲಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಅಂತ, ಅಥವಾ ಕನ್ನಡದಲ್ಲಿ ಸರಳ ಬಡ್ಡಿ ಪ್ರಾಬ್ಲಮ್ ಅಂತ ಆಯಿತಾ. ಈ ರೀತಿ ಕ್ವಶನ್ ನೋಡಿದ ತಕ್ಷಣ ಫಸ್ಟ್ ಏನು ಮಾಡಿ ಅಂದರೆ ಈ ರೀತಿ ಫಾರ್ಮುಲಾ ಬರ್ಕೊಳ್ಳಿ ಆಯಿತಾ. ಈ ರೀತಿ ಫಾರ್ಮುಲಾ ಬರ್ಕೊಂಡ್ರೆ 50% ಪ್ರಾಬ್ಲಮ್ ಸಾಲ್ವ್ ಆದಂಗೆ ಆಯಿತಾ. ಈಗ ಫಾರ್ಮುಲಾ ಬರ್ಕೊಂಡಾದ್ಮೇಲೆ ಕ್ವಶನ್ ಓದಿ. ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ on a certain sum the simple interest at the end of 10 years become half of the sum ಆಯಿತಾ. ಏನು ಕೊಟ್ಟಿದ್ದಾರೆ ಅಂದರೆ ಸಿಂಪಲ್ ಇಂಟ್ರೆಸ್ಟು 10 ಇಯರ್ಸ್ ಬಿಟ್ಕೊಂಡು ಆಫ್ಟರ್ 10 ಇಯರ್ಸ್, ಸಿಂಪಲ್ ಇಂಟ್ರೆಸ್ಟು ಆಫ್ಟರ್ 10 ಇಯರ್ಸ್ ಟೈಮ್ ಕೊಟ್ಟಿದ್ದಾನೆ, ಟೈಮ್ ಪೀರಿಯಡು. ಸಿಂಪಲ್ ಇಂಟ್ರೆಸ್ಟ್ ಆಫ್ಟರ್ 10 ಇಯರ್ಸ್ it will become half of the sum ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಆಯಿತಾ. ಸಿಂಪಲ್ ಇಂಟ್ರೆಸ್ಟ್ ಆಫ್ಟರ್ 10 ಇಯರ್ಸ್ ಇಟ್ ವಿಲ್ ಬಿಕಮ್ ಹಾಫ್ ಆಫ್ ದ ಸಮ್ ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಅಂತ ಹೇಳ್ಬೋದು ಆಯಿತಾ. ಈ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ನೆಕ್ಸ್ಟ್ ಸೆಂಟೆನ್ಸಲ್ಲಿ ಫೈಂಡ್ ಔಟ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೇಳಿದ್ದಾನೆ. ಇನ್ನೊಂದು ಸಲ ಬ್ರೀಫ್ ಮಾಡ್ತೀನಿ. ಸಿಂಪಲ್ ಇಂಟ್ರೆಸ್ಟ್ 10 ಇಯರ್ಸ್, ಸಿಂಪಲ್ ಇಂಟ್ರೆಸ್ಟ್ ಆಫ್ಟರ್ 10 ಇಯರ್ಸ್ 10 ವರ್ಷಗಳ ನಂತರ ಪ್ರಿನ್ಸಿಪಲ್ ಅಮೌಂಟು ಅರ್ಧದಷ್ಟಾಗುತ್ತೆ ಅಂತ ಕೊಟ್ಟಿದ್ದಾನೆ ಆಯಿತಾ. ಹಾಫ್ ಆಫ್ ದ ಪ್ರಿನ್ಸಿಪಲ್ ಅಮೌಂಟ್, ಹಾಫ್ ಆಫ್ ದ ಸಮ್ ಅಂತ ಕೊಟ್ಟಿದ್ದಾನೆ ಆಯಿತಾ. ಈಗ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ನೊಂದು ಸಲ ಬರ್ಕೊಳ್ಳಿ ಫಾರ್ಮುಲಾ ಚಿಕ್ಕದಾಗೆ PTR/100 ಆಯಿತಾ. ಇದೆಲ್ಲ ನಿಮ್ಮ ಹೆಸರು ಮುಂದೆ ಇನ್ಶಿಲ್ ಇರುತ್ತಲ್ಲ ಆ ರೀತಿ ನೆನ್ಪಿಟ್ಕೊಂಡಿರ್ಬೇಕು ನೀವು. ಇನ್ಶಿಲ್ ನಿಮ್ಮ ಹೆಸರು ಮುಂದೆ ಇನ್ಶಿಲ್ ಇರುತ್ತಲ್ಲ, ಪ್ರಿಫಿಕ್ಸ್ ಸಫಿಕ್ಸ್, ಆ ರೀತಿ ಇದನ್ನು ಫಾರ್ಮುಲಾ ನೆನ್ಪಿಟ್ಕೊಂಡಿರ್ಬೇಕು ನೀವು. ಸಿಂಪಲ್ ಇಂಟ್ರೆಸ್ಟ್ x/2 ಇದನ್ನು x/2 ಅಂತ ಬರ್ಕೋಬೋದು, x/2 ಅಂತ ಬರ್ಕೋಬೋದು, x/2 ಅಂತ ಬರ್ಕೊಳ್ಳಿ ಆಯಿತಾ. ಪ್ರಿನ್ಸಿಪಲ್ ಅಮೌಂಟು ಎಕ್ಸ್ ಅಂದರೆ ಪ್ರಿನ್ಸಿಪಲ್ ಅಮೌಂಟು ಅಥವಾ ಸಮ್ಮ. ಟೈಮ್ ಪೀರಿಯಡು ಗೊತ್ತಿಲ್ಲ, ಇಲ್ಲ ಟೈಮ್ ಪೀರಿಯಡ್ ಕೊಟ್ಟಿದ್ದೆ. ಟೈಮ್ ಪೀರಿಯಡ್ ಎಷ್ಟಿದೆ? 10 ಇಯರ್ಸು. ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಡಿವೈಡೆಡ್ ಬೈ 100 ಆಯಿತಾ. ಇಲ್ಲಿ ನೋಡಿ ಕೇರ್ಫುಲ್ಲಾಗಿ ನೋಡಿ, 1 0 ಡಮರ್ ಆಗುತ್ತೆ, ಎಕ್ಸ್ ಡಮರ್ ಆಗುತ್ತೆ ಆಯಿತಾ. ಇಲ್ಲಿ ಏನು ಉಳ್ಕೊಳ್ಳುತ್ತೆ? 1/2 ಉಳ್ಕೊಳ್ಳುತ್ತೆ, ಅಲ್ಲಿ r/10 ಉಳ್ಕೊಳ್ಳುತ್ತೆ. 10 ಈ ಕಡೆ ಬಂದರೆ ಏನಾಗುತ್ತೆ? 10/2 = r ಆಗುತ್ತೆ. 10/2 ಅಂದರೆ 5 ಆಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? ರೇಟ್ ಆಫ್ ಇಂಟ್ರೆಸ್ಟು 5% ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನು ಕೇಳಿದ್ದಾನೆ ಅಂದರೆ ಈ ರೀತಿ ಕೊಟ್ಬಿಟ್ಟು ಇದನ್ನು ಡೆಸಿಮಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ ಡಿವೈಡ್ ಮಾಡಿ, 25 1s 25 2s, ಪಕ್ಕ 0 ಇದೆ 0 ಹಾಕೊಳ್ಳಿ ಆಯಿತಾ. ಬೇಕು ಅಂದರೆ ಇನ್ನೊಂದು ಸಲ ಬರ್ಕೊಳ್ಳಿ. ಅದು 185 × 1 × 16/37 × 20 ಆಯಿತಾ. ನೀವು ತುಂಬ ಫಾಸ್ಟಾಗಿದ್ದರೆ ಇಲ್ಲೇ ಸಿಂಪ್ಲಿಫೈ ಮಾಡ್ಬಿಟ್ಟು ಆನ್ಸರ್ನ 4 ಅಂತ ಬರಿಬೋದು, ಆದರೆ ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಿಧಾನ ಮಾಡ್ತಾಯಿದ್ದೀನಿ. 4 4s ಆಯಿತಾ, 4 4s 4 5s
4 4 4 4 4 4 16 4 5 20. ನೆಕ್ಸ್ಟು 5 1 5 3 5 37 ಆಯಿತಾ. ಈಗೇನು ಬಂತು ಮೇಲ್ಗಡೆ 37 ಇಂಟು 4 ಈ 1 ಬಿಟ್ಬಿಡಿ 37 ಇಂಟು 4 ಡಿವೈಡೆಡ್ ಬೈ 37 ಆಯಿತು ಆಯಿತಾ. 37 ಡಮಾರ್ ಆಗುತ್ತೆ, ನಿಮ್ಗೆ ಆನ್ಸರು 4 ಬರುತ್ತೆ ಆಯಿತಾ. ಅಲ್ಲಿ 4.0 ಅಂತ ಕೊಟ್ಟಿದ್ದೀನಿ, 4 ಅಂದ್ರೂ ಒಂದೇ 4.0 ಅಂದ್ರೂ ಒಂದೇ ಆಯಿತಾ. ಏನು ಮಾಡಿ ಆನ್ಸರ್ ಸಿ. ಕ್ವಶನ್ ನಂಬರ್ 17 ನೋಡಿ. 17ನಲ್ಲಿ ಏನು ಕೇಳಿದೆ ಅಂದರೆ ವಿಚ್ ಈಸ್ ದ ಈವನ್ ಪ್ರೈಮ್ ನಂಬರ್, ಕನ್ನಡದಲ್ಲಿ ಸಮ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಆಯಿತಾ. ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆ, ಪ್ರೈಮ್ ನಂಬರ್ಸು ಅಥವಾ ಅವಿಭಾಜ್ಯ ಸಂಖ್ಯೆಯಲ್ಲಿ ಒಂದೇ ಒಂದು ಈವನ್ ಪ್ರೈಮ್ ನಂಬರ್ ಇರೋದು ಆಯಿತಾ. ಒಂದೇ ಒಂದು ಈವನ್ ಪ್ರೈಮ್ ನಂಬರ್ ಇರೋದು, ಅದು 2 ಮಾತ್ರ ಆಯಿತಾ. ಕನ್ನಡದಲ್ಲಿ ಸಮ ಅವಿಭಾಜ್ಯ ಸಂಖ್ಯೆ ಅಥವಾ ಇಂಗ್ಲೀಷಲ್ಲಿ ಈವನ್ ಪ್ರೈಮ್ ನಂಬರ್ ಇರೋದು ಒಂದೇ ಒಂದು, ಅದು 2. ಏನಾಗುತ್ತೆ ಆನ್ಸರ್ ಬಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೇಳಿದ್ದೇನೆ ಅಂದರೆ ಸಮ್ ಆಫ್ ಪ್ಲೇಸ್ ವ್ಯಾಲ್ಯೂ ಆಫ್ 4 ಅಂದರೆ 4ರ ಸ್ಥಾನ ಬೆಲೆಗಳ ಮೊತ್ತ ಪ್ಲೇಸ್ ವ್ಯಾಲ್ಯೂ ಆಫ್ 5ಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಆಯಿತಾ. 5ರ ಸ್ಥಾನ ಬೆಲೆಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟು 4ರದು ಪ್ಲೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. 4ದು ಪ್ಲೇಸ್ ವ್ಯಾಲ್ಯೂ ಏನಿದೆ, 4ದು ಪ್ಲೇಸ್ ವ್ಯಾಲ್ಯೂ ಫಸ್ಟ್ ಇದ್ರದ್ದು ಫೈಂಡ್ ಔಟ್ ಮಾಡಿ. ಇದ್ರದ್ದು ಏನಿದೆ ಪ್ಲೇಸ್ ವ್ಯಾಲ್ಯೂ 4 ಬರುತ್ತೆ ಆಯಿತಾ. ಅದು ಬಿಟ್ಟರೆ ಇಲ್ಲೊಂದು 4 ಇದೆ. ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಏನು ಬರುತ್ತೆ, ಪ್ಲೇಸ್ ವ್ಯಾಲ್ಯೂ ಅಂದ ತಕ್ಷಣ ಏನು ಬರ್ಕೋಬೇಕು, ಆ ಡಿಜಿಟ್ ಬರ್ಕೊಳ್ಳಿ, ಅದ್ರ ಹಿಂದೆ ಇರೋದಕ್ಕೆಲ್ಲ 0 ಹಾಕ್ಕೊಳ್ಳಿ. ಆ ಡಿಜಿಟ್ ಬರ್ಕೊಂಡು ಅದ್ರ ಹಿಂದೆ ಎಲ್ಲ 0 ಹಾಕ್ಕೊಳ್ಳಿ. 0 0 0 0 0 0 ಆಯಿತಾ. ಈಗ ಏನು ಕೇಳಿದ್ರು, ಸಮ್ ಆಫ್ ಪ್ಲೇಸ್ ವ್ಯಾಲ್ಯೂ ಆಫ್ 4, ಸಮ್ ಆಫ್ 4ರ ಸ್ಥಾನ ಬೆಲೆಗಳ ಮೊತ್ತ. ಇದನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ, 4 0 0 0 0 0 4 ಆಯಿತಾ. ಇದೇನಾಗುತ್ತೆ ಸಮ್ ಆಫ್ ಪ್ಲೇಸ್ ವ್ಯಾಲ್ಯೂ ಆಫ್ 4 ಆಗುತ್ತೆ. ಸಮ್ ಆಫ್ ಪ್ಲೇಸ್ ವ್ಯಾಲ್ಯೂ ಆಫ್ 4 ಆಯಿತಾ. 4ರ ಸ್ಥಾನ ಬೆಲೆಗಳ ಮೊತ್ತ. ಈಗ 5ರ ಸ್ಥಾನ ಬೆಲೆ ಎಷ್ಟಿದೆ, ಫಸ್ಟು 5 ಬರ್ಕೊಳ್ಳಿ, ಅದ್ರ ಹಿಂದೆಲ್ಲ 0 ಸುತ್ತಿ. 1 2 3 4 ಆಯಿತಾ. ಈಗ ಏನು ಕೇಳಿದ್ರು ನಾವು, ಸಮ್ ಆಫ್ ಪ್ಲೇಸ್ ವ್ಯಾಲ್ಯೂ ಆಫ್ 4 ಪ್ಲೇಸ್ ವ್ಯಾಲ್ಯೂ ಆಫ್ 5ಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದ್ದೇನೆ ಆಯಿತಾ. 4ರ ಸ್ಥಾನ ಬೆಲೆಗಳ ಮೊತ್ತ 5ರ ಸ್ಥಾನ ಬೆಲೆಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದ್ದೇನೆ ಆಯಿತಾ. ಇದನ್ನು ಇದರಿಂದ ಮೈನಸ್ ಮಾಡಿ. ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ 5 4 0 1 2 3 4 0 ಮೈನಸ್ ಮಾಡಿ. 4 ನೀಟಾಗಿ ಬರ್ಕೊಳ್ಳಿ. 4 0 0 0 ಆಯಿತಾ. 10ರಲ್ಲಿ 5 ಕಳೆದ್ರೆ ಏನಾಗುತ್ತೆ, 10ರಲ್ಲಿ 5 ಕಳೆದ್ರೆ 5 ಆಗುತ್ತೆ, ಇದು 9 ಆಗುತ್ತೆ ಆಯಿತಾ, ಇದು 3 ಆಗುತ್ತೆ. ಆನ್ಸರ್ ಏನು ಬರುತ್ತೆ 3950 ಇಲ್ಲ 1 2 3 39 ಲ್ಯಾಕ್ ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಏನು ಕೇಳಿದ್ದಾನೆ ಅಂದರೆ 4 ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವುದು ರಾಂಗ್ ಎಕ್ಸ್ಪ್ರೆಷನ್ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ ಕ್ವಶನ್ ಒಂದು ಮಿಸ್ಟೇಕ್ ಇದೆ, ಅದೇನು ಅಂದರೆ ಅದು ಎಕ್ಸ್ಪ್ರೆಷನ್ ಅಲ್ಲ, ಇವೆಲ್ಲ ಈಕ್ವೇಷನ್ನು ಆಯಿತಾ. ಇಲ್ಲಿರೋವೆಲ್ಲ 4 ಈಕ್ವೇಷನ್ನು. ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ಪ್ರೆಷನ್ ಆ್ಯಂಡ್ ಈಕ್ವೇಷನ್ ಅಂದರೆ ಎಕ್ಸ್ಪ್ರೆಷನ್ ಮತ್ತು ಈಕ್ವೇಷನ್ಗೆ ಏನು ಡಿಫ್ರೆನ್ಸ್ ಇದೆ ಅಂದರೆ ಎಕ್ಸ್ಪ್ರೆಷನ್ಗೆ ಈಕ್ವಲ್ ಸೈನ್ ಇರಲ್ಲ ಆಯಿತಾ. ಯಾವುದೇ ಒಂದು ಎಕ್ಸ್ಪ್ರೆಷನ್ಗೆ ಈಕ್ವಲ್ ಸೈನ್ ಇರಲ್ಲ. ಈಕ್ವಲ್ ಸೈನ್ ಇದ್ದರೆ ಅದನ್ನು ಈಕ್ವೇಷನ್ ಅಂತ ಹೇಳ್ತೀವಿ. ಇದು ಈಕ್ವೇಷನ್ನು. ಈಕ್ವಲ್ ಸೈನ್ ಇಲ್ಲ ಅಂದರೆ ಅದನ್ನು ಎಕ್ಸ್ಪ್ರೆಷನ್ ಅಂತ ಕರಿತೀವಿ ಆಯಿತಾ. ಈಕ್ವಲ್ ಸೈನ್ ಇಲ್ಲ ಅಂದರೆ ಅದನ್ನು ಎಕ್ಸ್ಪ್ರೆಷನ್ ಅಂತ ಕರಿತೀವಿ ಆಯಿತಾ. ಆ್ಯಕ್ಚುಲಿ ಅವನು ಕ್ವಶನ್ನಲ್ಲಿ ಈಕ್ವೇಷನ್ ಅಂತ ಹೇಳ್ಬೇಕಿತ್ತು, ಈಕ್ವೇಷನ್ ಅಂತ ಮೆನ್ಷನ್ ಮಾಡಬೇಕಿತ್ತು. ಇರಲಿ ಬಿಡಿ. ಈಗ ನೋಡಿ ಯಾವುದು ಈಕ್ವಲ್ ಇದೆ ಎಲ್ಲ ಸಾಲ್ವ್ ಮಾಡ್ಕೊಬನ್ನಿ ಆಯಿತಾ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ನೋಡಿ ಮಲ್ಟಿಪ್ಲೈ ಮಾಡಿಬಿಟ್ಟಿರಾ, ಫಸ್ಟು ಡಿವೈಡ್ ಮಾಡಬೇಕು. 7 × 4 1 4 2 ಆಗುತ್ತೆ ಈಕ್ವಲ್ ಟು 14. 7 2 14 14 ಈಕ್ವಲ್ ಟು 14 ಆಯಿತಾ. ಇದು ಸರಿ ಇದೆ. ನೆಕ್ಸ್ಟು ಏನಾರು ಮಾಡಿ, ಅಡಿಷನ್ ಮಾಡಿ, ಸಬ್ಟ್ರಾಕ್ಷನ್ ಮಾಡಿ. 18ರಲ್ಲಿ 13 ಕಳೆದ್ರೆ ಎಷ್ಟಾಗುತ್ತೆ, 5 ಆಗುತ್ತೆ, +5 ಈಕ್ವಲ್ ಟು 10.
LHS ಈಕ್ವಲ್ ಟು RHS 10 ಬರ್ತಾ ಇದೆ, ಇದು ಸರಿ ಇದೆ ಆಯಿತಾ. ಇದು ನೋಡಿ ಫಸ್ಟ್ ಏನು ಮಾಡಬೇಕು, ಡಿವೈಡ್ ಮಾಡಬೇಕು, ಡಿವಿಷನ್ ಫಸ್ಟ್ ಮಾಡಬೇಕು. 3 1 3 9 9 ಇಂಟು 3 ಈಕ್ವಲ್ ಟು 9, 9 3 27 ಈಕ್ವಲ್ ಟು 9 ಆಯಿತಾ. ಇದು ರಾಂಗ್ ಇದೆ, ಇದು ನಾಟ್ ಈಕ್ವಲ್, ಏನಾಗುತ್ತೆ ಆನ್ಸರ್ ಸಿ ಇದೆ. ಇದು ರಾಂಗ್ ಎಕ್ಸ್ಪ್ರೆಷನ್ ಅಲ್ಲ, ರಾಂಗ್ ಈಕ್ವೇಷನ್ ಆಯಿತಾ. ನಂಬರ್ 3 ಆಪ್ಷನ್ 3 ಅಂದರೆ ರಾಂಗ್ ಈಕ್ವೇಷನ್ ಆಗುತ್ತೆ ಆಯಿತಾ. ಇದನ್ನು ಒಂದ್ಸಲ ಟ್ರೈ ಮಾಡಿ. 16ರಲ್ಲಿ 12 ಕಳೆದ್ರೆ ಎಷ್ಟಾಗುತ್ತೆ, 16ರಲ್ಲಿ 12 ಕಳೆದ್ರೆ 4 ಆಗುತ್ತೆ, ಪ್ಲಸ್ 5 ಇದೆ, ಆ ಕಡೆ 9 ಇದೆ, 9 9 ಆಯಿತಾ. ಸರಿ, ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಬಾರ್ ಗ್ರಾಫ್ ಕೊಟ್ಟಿದ್ದಾನೆ. ಒಂದು ಬಾರ್ ಗ್ರಾಫ್ ಕೊಟ್ಬಿಟ್ಟು ಅದರಲ್ಲಿ 5 ಜನ ಟಿಕೆಟ್ ಸೋಲ್ಡ್ ಮಾಡಿರೋ ಡೀಟೇಲ್ ಕೊಟ್ಟಿದ್ದಾನೆ. 5 ಜನ ಏಜೆಂಟು ಟಿಕೆಟ್ನ ಸೋಲ್ಡ್ ಮಾಡಿರೋ ಡೀಟೇಲ್ ಕೊಟ್ಟಿದ್ದಾನೆ ಆಯಿತಾ. ಅದ್ರಲ್ಲಿ ಅವ್ನು ಕೇಳಿರೋದು ಏಜೆಂಟ್ ಬಿ ಇದನ್ನಲ್ಲ, ಏಜೆಂಟ್ ಬಿ ಎಷ್ಟು ಟಿಕೆಟ್ನ ಸೋಲ್ಡ್ ಮಾಡಿದ್ದಾನೆ ಅಂತ ಕೇಳಿದ್ದಾನೆ ಆಯಿತಾ. ಏಜೆಂಟ್ ಬಿ ಎಷ್ಟು ಟಿಕೆಟ್ ಮಾರಾಟ ಮಾಡಿದ್ದಾನೆ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ ಏಜೆಂಟ್ ಬಿಗೆ ಏನು ಮಾಡಿ, ಏಜೆಂಟ್ ಬಿ ಇದೆಯಲ್ಲ, ಏಜೆಂಟ್ ಬಿ ಈ ರೀತಿ ಮೆನ್ಷನ್ ಮಾಡಿದ್ದಾರಲ್ಲ ಗ್ರಾಫು ಆಯಿತಾ. ಇಲ್ಲಿ ಡಾಟೆಡ್ ಲೈನ್ ಹಾಕೊಂಡು ಬನ್ನಿ, ಇಲ್ಲಿ ಹಾಕೊಂಡು ಬಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಷ್ಟು ಟಿಕೆಟು ಸೋಲ್ಡ್ ಮಾಡಿದ್ದಾರೆ ಅಂತ ಆಯಿತಾ. 2000 ಟಿಕೆಟ್ನ ಸೋಲ್ಡ್ ಮಾಡಿದ್ದಾರೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ ಆಗಿರುತ್ತೆ ಆಯಿತಾ. ನೀವೇನು ಮಾಡಿ ಅಂದರೆ ಈ ರೀತಿ ಇರುತ್ತಲ್ಲ ಬಾರ್ ಗ್ರಾಫು, ಸ್ಕೇಲ್ ಇಟ್ಕೊಳ್ಳಿ ಆಯಿತಾ. ಸ್ಕೇಲ್ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ನೋಡಿ ಗೊತ್ತಾಗುತ್ತೆ ನಿಮಗೆ. ಸ್ಕೇಲ್ ಇಟ್ಕೊಂಡು ಈ ರೀತಿ ಮ್ಯಾಪ್ ಮಾಡಿ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಏಜೆಂಟ್ ಬಿ 2000 ಟಿಕೆಟ್ನ ಸೋಲ್ಡ್ ಮಾಡಿದ್ದಾನೆ, ಏಜೆಂಟ್ ಎ 1000 ಟಿಕೆಟ್ನ ಸೆಲ್ ಮಾಡಿದ್ದಾನೆ, ಏಜೆಂಟ್ ಸಿ 2500 ಟಿಕೆಟ್ನ ಸೆಲ್ ಮಾಡಿದ್ದಾನೆ, ಏಜೆಂಟ್ ಡಿ 1500 ಟಿಕೆಟ್ನ ಸೆಲ್ ಮಾಡಿದೆ, ಏಜೆಂಟ್ ಇ 500 ಟಿಕೆಟ್ನ ಸೆಲ್ ಮಾಡಿದೆ. ಸಿಂಪಲಾಗಿ ಸ್ಕೇಲ್ ಇಟ್ಕೊಂಡು ನೋಡಿದ್ರೆ ನಿಮಗೆ ಆನ್ಸರ್ ಗೊತ್ತಾಗುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ.